ಭೂಮಿ ಕಡೆಗೆ ಕೂತಾದ ಬೆಂಕಿ ಥಂಡಿ ಹಚ್ಚಾದ ಗಾಳಿಗೆ ಗರ್ಭ ನಿಲ್ತಾದ ನೋಡಿ ಬಂದಿನಿ ಬರುವಾಗ ಹಣದ ಕೂಸಿನ ಹೆಸರೇ ನೀಡಬೇಕ್ರೆ ಈಗ ಭೂಮಿ ಕಡೆಗೆ ಕೂತಾದ ಬೆಂಕಿ ಥಂಡಿ ಹಚ್ಚಾದ ಭೂಮಿ ಕಡೆಗೆ ಕೂತಾದ ಬೆಂಕಿ ಥಂಡಿ ಹಚ್ಚಾದ ಗಾಳಿಗೆ ಗರ್ಭ ನಿಲ್ತಾದ ನೋಡಿ ಬಂದಿನಿ ಬರುವಾಗ ಹಣದ ಕೂಸಿನ ಹೆಸರೇ ನೀಡಬೇಕ್ರೆ ಈಗ 5 ವರ್ಷದ ಹುಡುಗ ಇದ್ದ 10 ವರ್ಷದ ಪೋರಿಗೆ ಕೂಡ್ದ 5 ವರ್ಷದ ಹುಡುಗ ಇದ್ದ 10 ವರ್ಷದ ಪೋರಿಗೆ ಕೂಡ್ದ 100 ವರ್ಷದ ಮಗನಿಗೆ ಹಡದ ವಿಚಿತ್ರ ಆಯ್ತು ರಾಗ ಹೊರಗ ಹುಡುಕ್ಬೇಡ ನೋಡ್ಕೋ ನಿನ್ನ ಶರೀರದಾಗ ತಂದಿ ಲಗ್ನ ಮಗ ಮಾಡ್ದ ಮೊಮ್ಮಗ ನಿಂತು ನೋಡತಿದ್ದ ತಂದಿ ಲಗ್ನ ಮಗ ಮಾಡ್ದ ಮೊಮ್ಮಗ ನಿಂತು ನೋಡುತ್ತಿದ್ದ ಮರಿ ಮೊಮ್ಮಗ ಕಾಡುತ್ತಿದ್ದ ಹಣಿಕೆ ಹಾಕಿ ಕಿಂಡ್ಯಾಗ ಅಬ್ಬಯ್ಯ
ಅವರಿಗೆಲ್ಲ ನಾನು ಶಿರವಾಗಿ ಹೇಳುವೇನು. ಬಾಳಿಗೇರಿ ಹೆಣ್ಮಗಳು ಪದ್ಯ ಮಾತ್ರ ಹಾಡ್ಯಾಳ ಹ್ಯಾಂಗ. ಒಂದ ಕನಸು ಬಿದ್ದಾದಂತ ಲಕ್ಷ್ಮೀಬಾಯಿಗೆ ನಿನ್ನೆ ರಾತ್ರಿಯಾಗ ಇನ್ನ ಪಾಯಸ ಬಿಟ್ಟು ಪಾತ್ರಿನೇ ಉಂಡಾರಂತ ಕೇಳ್ತಾಳ ನನಗ. ಯಾವ ಕನಸಂಗಂತ ನಮ್ಮ ಪಿಟೇಲ ಮಾಸ್ತರ ಕೇಳ್ತಾನ ನಿಂತ. ಯಪ್ಪ ವಿಚಿತ್ರ ಸ್ವಪ್ನ ಬಿದ್ದಾದಂತ ನಿನ್ನಿನ ರಾತ್ರಿಯಾಗ. ವಿಚಿತ್ರ ಅಂದ್ರೆ ಎಂಥದು? ಅವರ ಸೂರ್ಯನ ಮಾಸ್ತರ ಕೇಳುವುದು ಅದು ವಿಚಿತ್ರ ಅಲ್ಲ, ನಿನಗ ಸಚಿತ್ರ ಮಾಡಿ ಕೊಡುವೆ ಸಭಾದಾಗ. ನೀನು ಬಂದು ಬಿದ್ದೆ ಅಕ್ಕ ಮಾಯ ಬಾಜಾರದಾಗ. ಅದಕ್ಕೆ ವಿಚಿತ್ರ ನಂಗ ಕಾಣಿಸ್ಯಾದಪ್ಪ ಬಾಳಿಗೇರಿ ಹುಡುಗೀಗ. ಮೊದಲು ನಿನ್ನ ಸ್ವರೂಪ ಯಾವುದು? ನೀನು ಹುಟ್ಟಿ ಬಂದಿದ್ದು ಎಲ್ಲಿ? ಇದು ಅಂತದೇ ಕನಸ ಬಿದ್ದಾದ ತಪ್ಪಿ ವಿಚಿತ್ರ ನಂಗಾಗ್ಯದ ನಿನಗ. ರಾತ್ರಿ ಅಂದ್ರೆ ಈ ರಾತ್ರಿ ಅಲ್ಲ, ಇಲ್ಲಿ ಹುಡುಕ್ಯಾಡಿ ನೋಡ ತಂಗಿ ಖುಲ್ಲ. ಸೂರ್ಯ ಚಂದ್ರ ಒಂದೇ ಕಡೆ ಇದಕ್ಕ ರಾತ್ರಿ ಅಂದಾರ ಅವ್ರ ಹಾಂಗ. ಸೂರ್ಯ ಚಂದ್ರ ಒಂದೇ ಕಡೆ ಇರ್ತಾರ ತಂಗಿ ಯಾವ ಮಿತಿ ಒಳಗ. ಅಮಾಸಿ ಬಂತಂದ್ರ ತಂಗಿ ಇರ್ತಾರ ಅವರು ಒಂದೇ ಕಡೆ. ಈಗ ಸೂರ್ಯಚಂದ್ರ ಇರುವಕ್ಕೆ ತಂಗಿ ಅಮಾಸಿ ಅಂತ ಹೆಸರ ಇಟ್ಟು. ಇದನ್ನ ಸುಳ್ಳಂಗಂದ್ರ ಓದಿ ನೋಡ ಶ್ರದ್ಧೆಯವ್ವ. ಪಾಯಸ ಬಿಟ್ಟು ಪಾತ್ರನೇ ಖರೆ ಉಂಡು ಅವರು ಹೊಂಟಾರಂದಿ. ಈ ಮಮಕಾರ ಅನ್ನೋದು ಪಾಯಸ ಬೇಕಾಗಿಲ್ಲ ಅವನೀಗ. ಇನ್ನ ಅದನ್ನ ಬಿಟ್ಟು ಉಂಡಾರ ಪರತತ್ವ ತಾಟಿನ ಒಳಗ ಇಂಥ ಅಮೂಲ್ಯವಾದ ವಿಷಯ ಕವಿಗಳು ಕೇಳ್ಯಾರ. ಭಾರಿಗಿಲ್ದ ಕಸ ಗೂಡಿಸೋದು ಯಾಕ ನಿನಗೆ ಹ್ಯಾಂಗ ತಿಳಿದಿತ್ತ ಇದು? ಈ ಹೊರಗಿನ ಇನ್ನ ಹೊರಗಿನ ಬೇಕಾಗಿಲ್ಲ ಕಳಿಸುವೆ. ಹೊರಗಿನ ಬಾರಿಗೆ ಬೇಕಾಗಿಲ್ಲ, ತಿಳಿಸಿ ನಿನಗ ಹೇಳುವೆ ಖುಲ್ಲ. ಭಾವ ಎಂಬುವಂತ ಬಾರಿಗಿಲೆ ಕಸ ಹೊಡೆದಾರವ ಒಳಗ. ಕೆಟ್ಟ ಗುಣಗಳೆಲ್ಲ ನಷ್ಟ ಆಗಿ ಉಳ್ದವ ನಿನ್ನೊಳಗ. ಆವಾಗ ಬರ್ತಾವ ಕೇಳ ನಿನ್ನ ಅಂಕಿತದಾಗ. ಇಷ್ಟು ಎಲ್ಲ ಆಗಬೇಕು ಮೊದಲ ನೀನು ಬಿದ್ದಾರ ತಂಗಿ ಪಕ್ಕ ಹುದಲ. ಒಬ್ಬ ಸದ್ಗುರುವಿಗೆ ನೆಂಬಿ ಖರೆ ನಡೆದಾಗ ಹೀಗ. ನಂಬು ನಂಬಲೆ ಮನವೇ ಹಂಬಲಿಸದಿರು ಬರಿದೆ ಎಂದು. ಈಗ ಸಪ್ಪಣ್ಣಾರರು ಹೇಳ್ತಾರ ತಮ್ಮ ಕೈವಲ್ಯದಾಗ. ಹೌದ್ರಿಪ್ಪ, ಮೊದಲ ನೆಂಬಬೇಕಾಗದ ತಂಗಿ ನೀನು ಸದ್ಗುರುವೀಗ. ಅವ ಹೇಳಿದ ಪ್ರಕಾರ ನಡೆದಾಗ ಇವು ಸಾಧ್ಯ ಆಗ್ತಾವ. ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕರ್ನೇರಿಯು ಮೂರು ಬಾತಕಬಾರದು. ಹಿಂಗ ಸರ್ವಜ್ಞ ಮೂರ್ತಿ ಹೇಳ್ತಾನ ತನ್ನ ವಶ ಅದಿಯ ಒಳಗ.
ಇಷ್ಟು ಸಾಧ್ಯ ಆಗಬೇಕಾದ್ರ ಹೇಳ್ತೀನಿ ಕೇಳ, ಇಲ್ಲದೆ ತೊಂದ್ರ. ಮೊದಲ ಆಧಾರದೊಳಗ ಭದ್ರ ಮಾಡ್ಕೋ ತಂಗಿ ನಿನ್ನೊಳಗ. ಇನ್ನ ಅಡಿಗೆ ಮಾತ್ರ ಆಗುದಿಲ್ಲವ ತೂತಿನ ಗಡಿಗ್ಯಾಗ. ಆಧಾರದಲ್ಲೇ ಸಿದ್ರಾಪುರ ಮಲ್ಲಮ್ಮನೂರ ತಿಳಿಸುವೆ ನಿನಗ. ಆಧಾರದಲ್ಲೇ ಮಲ್ಲಮ್ಮನೂರ, ಶ್ರದ್ಧಾ ಭಕ್ತಿ ಸಿದ್ದಾಪುರ. ಶ್ರದ್ಧೆಯಿಂದ ನೀನು ಗಜಾನನಗ ಭೇಟಿಯಾಗು ಈಗ. ಮಣಿಪುರದಲ್ಲಿ ರುದ್ರಪಾದ, ಜ್ಞಾನ ದೃಷ್ಟಿಯ ನೋಡು ಚಂದ. ಅಲ್ಲಿ ಭದ್ರ ಗುಣ ಕಲಿಸ್ತಾನ ವೀರ ಭದ್ರ ನೀನಾಗ. ದೃಢ ವೈರಾಗಿ ಎಂಬೋ ವೀರಭದ್ರ ತಂಗಿ ತುಂಬ್ಯಾನದ ರಾಗ. ಹೋಗಿ ದೃಢ ಭಕ್ತಿಯಿಂದ ಭೇಟಿ ಆಗ ತಂಗಿ ಅವನೀಗ. ಮುಂದೆ ತಂಗಿ ಶುದ್ಧಿ ಒಳಗ ಸೇರ್ಕೋ ಹೋಗಿ ಶಿಖ ಚಕ್ರಕ. ಇಷ್ಟು ಎಲ್ಲ ತಂಗಿ ತಿಳಿಸಿ ಕೊಲ್ಲ ಕೊಡ್ತೀನಿ ನಿನಗ. ಸಭಿಕರಿಗೆಲ್ಲ ಶರವಾಗಿ ಕರ್ಮಗುದು ಹೇಳುದೇನಂದ್ರೆ, ಯಾಕಂದ್ರ ಸೊಳ್ಳ ಸೊಟ್ಟು ಒಂದು ಹಾರತೈತಿ, ಒಳ್ಳೆ ಬೀಜ ಒಂದು ಉಳಿಯತೈತಿ, ಅಂಜಲ ಪತ್ರೋಳಿ ಹೆಂಗ ಜಗವು ಹಾರುವುದಣ್ಣ ಅಂತ ಹೇಳ್ತಾರೆ ಕೊಡೆಕಲ್ಲ ಬಸವಣ್ಣವರು. ಯಾಕಂದ್ರ ಇದೇ ಅಧ್ಯಾತ್ಮನೇ ತಿಕ್ಕಾಟ ಇದನ್ನೇ ಮಾಡ್ಕೋದು ಕೂತ್ರಿ. ಇಲ್ಲೆಲ್ಲ ಕೆಲವೊಬ್ಬರಿಗೆ ಏನದ ಅಧ್ಯಾತ್ಮದ ಬಗ್ಗೆ ಬರೀ ತಿಳಿಯಂಗಿಲ್ಲ, ಕೆಲವೊಬ್ಬರಿಗೆ ಅರ್ಥ ಆಗ್ತದೆ ತಂಗಿ. ಯಾಕಂದ್ರೆ ನೀ ಕೇಳಿದಂಥ ವಿಷಯ ಸಣ್ಣ ಅಲ್ಲ. ಅದಕ್ಕೆ ರಾತ್ರಿ ಅನ್ನುವಂಥದ್ದೇ ಅಮಾವಾಸ್ಯೆ. ಅದಕ್ಕೆ ಸೂರ್ಯಚಂದ್ರರು ಒತ್ತಾಟಿ ಇರೋದಕ್ಕೆ ವಾಸ ಅಂದಾರ ಅಮಾವಾಸ್ಯೆ ಆಗ್ಯದ ಅದು ಭಾವನಾ ಮತ್ತಿ. ಅದಕ್ಕೆ ಇಂದ್ರ ದಿಕ್ಕಿನೊಳಿದ್ದ ಸೂರ್ಯ ಚಂದ್ರಗುಪ್ತ ಪುರದೋಳು ಮುಳುಗಿ ಚಂದದ ಬೆಳಕ ತೋರುವುದು. ಓಂ ಶ್ರೀ ಗುರು ಸಿದ್ಧ ಇಂದು ನೋಡಲು ಬಯಲಾಯ್ತು. ಸೂರ್ಯಚಂದ್ರರು ಒಂದೇ ಕರೆ ಆದ್ರಂದ್ರ ಹೊಳ್ಳಿ ನೋಡ್ರದೊಳಗ ಅಖಂಡ ಬೆಳಕನೇ ಇರ್ತದ, ಅದು ಬಯಲಾಗ್ಯದ ಅಂತ ಹೇಳ್ತಾನವ. ಅಖಂಡ ಜಗಿಸುವ ಅನ್ಕ ಕೊಳ್ಳಾಗ ಏನೋ ಒಂದು ತೊಲಿ 2 ತೊಲಿ ಬಂಗಾರ ಹಾಕಿದ್ರೆ ಭಯಂಕರ ವಿಚಿತ್ರ ಆಯ್ತು. ಮತ್ತ ಮನಿ ಜಂತಿ ಬಾಗಲ ಕಿಡಿಕಿ ಎಲ್ಲ ಬಂಗಾರ ಆಯ್ತಂದ್ರ ಎಟ್ಟು ಕಿಮ್ಮತ್ ಕಡ್ತಿ ಅದಕ್ಕ ಏನ್ ಹೇಳ್ತಾನ, ಇಂದ್ರ ದಿಕ್ಕಿನೋಳು ಇದ್ದ ಸೂರ್ಯ ಚಂದ್ರಗುಪ್ತ ಪುರದೋಳು ಮುಳುಗಿ ಚಂದದ ಬೆಳಕ ತೋರುವುದು. ಓಂ ಶ್ರೀ ಗುರು ಸಿದ್ಧ ಇಂದು ನೋಡಲು ಬಯಲಾಯ್ತ ಹೇಳ್ತಾರ ಅವರು. ಬರೇ ತಂಗಿ ರಾತ್ರಿ ಸ್ವಪ್ನ ಬಿದ್ದದ ಅಂತ ಹೇಳಿ ಹೇಳ್ಕೊತ ಹೋದ್ರಲ್ಲ, ಈ ಹೊರಗೆ ಬಾರಿಗೆ ಬೇಕಾಗಿಲ್ಲ ಭಾವ ಅನ್ನುವಂಥದ್ದು ಬಾರಿಗೆ ನಿಂದು ಶುದ್ಧ ಆಯ್ತಂದ್ರ ಅವಾಗ ಈ ಕಾಯದಲ್ಲಿ ಒಂದು ಕಳೆ ಬರ್ತದ. ಇದು ಬರೇ ನೀನು ಹೊಲಸ ಮನಿ ಅದ, ಕೆಟ್ಟ ಹೊಲಸನ ಆರೋದದ. ಅದಕ್ಕೆ ಇದನ್ನು ಶುದ್ಧ ಆಗ್ಬೇಕಾಗಿದ್ರೆ ಮಾತ್ರ ಗುರು ಬೇಕು. ಅದಕ್ಕೆ ನೆರೆ ನೆಂಬು. ಅದಕ್ಕೆ ನೆರೆ ನೆಂಬುದೇ ಅಂದ್ರೆ ಮಾತ್ರ ಶಿವಪುರಕ್ಕೆ ಹೋಗ್ಲಿಕ್ಕೆ ದಾರಿ ಸೀದಾದ ನಿನಗಂತ ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ಇವೆಲ್ಲ ಭಾಳ ಗುಮ್ಮ ವಿಚಾರಗಳು ತಂಗಿ ಇಲ್ಲಿ. ಯಾಕಂದ್ರೆ ದೀಕ್ಷಂಗಿ ಒಳಗೆ ನಾನು ಅಚ್ಚಿ ವರ್ಷ ಬಂದಾಗೆ ಹಾಡಿದೆ. ಹೋದರ್ಸ್ ಹಾಡ್ಬೇಕಂತ ಹೇಳಿ ಲಕ್ಷ್ಮೀಬಾಯಿ ಅವ್ರು ನಾವೆಲ್ಲ ಬಂದೆವು. ಕರೆ ಏನೋ ಒಬ್ರು ತೀರ್ಕೊಂಡಿದ್ರು. ಎಂಥ ಪುಣ್ಯಾತ್ಮರು ದೀಕ್ಷಂಗಿ ಒಳಗೆ ನಮ್ಮ 10 ರೂಪಾಯಿ ಇಟ್ಕೊಳ್ಳಿಲ್ಲ. ಅದಕ್ಕೇನು ಮಾಡಿದ್ರಿ, ಯಾರ ಕೈ ಅಂದದ ನಿಮ್ಮೆಲ್ಲ ರೊಕ್ಕ ಚೊಕ್ಕ ತೊಗೊಂಡು ಹೋರಿ ಅಂತೇಳಿ ಕೊಟ್ಟರು. ಇಂಥ ಒಳ್ಳೆ ಬುದ್ಧಿಯವ್ರಿ ದೀಕ್ಷಂಗಿ ಒಳಗ. ಸಭಾ ತಗೊಂಡು ಏನು ಮಾಡ್ತಿದ್ದ ತಂಗಿ, ಇಟ್ಟೇ ಇರಲ್ದಾಗ ಸಭಾ ಸಾಕು. ಇಲ್ಲೆಲ್ಲ ಶಿವಶರಣರ ಇತಿಹಾಸಗಳು ಕೇಳುವಂಥ ಮಹಾನುಭಾವಿಗಳದಾರ. ಅದಕ್ಕೆ ಇದು ಸಂಕ್ಷಿಪ್ತ ಹೇಳಿ ನಾನು ಮುಂದೆ ಏನದ ಶಿವಶರಣರ ಪದ್ಯ ಹಾಡ್ತಾ ಇದ್ದೀನಿ. ತಾವೆಲ್ಲರೂ ಶಾಂತ ರೂಪದಿಂದ ಹಣ ಕೊಡೋದಕ್ಕಿಂತಲೂ ನಿಮ್ಮಲ್ಲಿ ಇರ್ತಕ್ಕಂಥ ಗುಣ ಕೊಡಬೇಕಾಗ್ಯದ. ಗುಣ ಯಾವುದಂದ್ರೆ ಶಾಂತ ರೂಪದಿಂದ ಕೂತು ಪದ್ಯ ಕೇಳುವಂಥದ್ದು ಒಂದು ದಾನ ರೂಪದಿಂದ ನಮ್ಮ ಉಳಿಯಾಗ ನೀಡಿದ್ರಿ ಅಂದ್ರೆ ನಾವು ಮಾಡುವಂಥ ಸೇವಾ ನಿಮ್ಮ ಪಾದಕ ಮೌಲಾಲಿ ಶರಣರ ಪಾದಕ್ಕೆ ಮುಡುತ್ತದೆ. ನಾನು ಕೈ ಎತ್ತಿ ಹೇಳ್ತಾ ಇದ್ದೀನಿ. ನೀವು 101 ಕೊಟ್ರಿ, 201 ಕೊಟ್ರಿ, ಬೇಡ 501 ಕೊಟ್ರಿ. ನಾವು ಹಾಡುವಂಥ ಪದ್ಯಗಳಿಗೆ ನೀವು ಲಕ್ಷ್ಯ ಕೊಡಲಿಲ್ಲ ಅಂದ್ರೆ ನೀವು ಕೊಟ್ಟಿದ ರೊಕ್ಕನೂ ನಮ್ಮ ಹೊಟ್ಟೆಗೆ ಹತ್ತಲ್ಲ, ನಾವು ಮಾಡೋ ಸೇವೆನೂ ನಿಮ್ಮ ಪಾದಕ್ಕೆ ಮುಟ್ಟಂಗಿಲ್ಲ. ಅದಕ್ಕಾಗಿ ಹೆಣ್ಮಗಳು ಕೇಳಿದಂಥ ವಿಷಯ ಒಂದು 2-3 ಇನ್ನೊಂದು 2-3 ವಿಷಯ ಮೂಲ ಇದ್ದಿದ್ದು ಹೇಳಿ ಮುಂದೆ ನಾನು ಶಿವಶರಣರ ಪದ್ಯ ಹಾಡ್ತಾ ಇದ್ದೀನಿ. ಮತ್ತು ಅದರಲ್ಲಿ ಏನು ಕೇಳ್ತಾಳ ಅಕ್ಕ, ಕಾತರ ಕಂಟಿ ಒಳಗಿನ ಜೇನ ಹೋಗಿ ಬಿಡಿಸಿಕೊಂಡೇನ, ಯಾತರ ಭೀತಿ ತ್ರಿಮೂರ್ತಿಗಳನ್ನು ಸ್ವತಃ ದುಡಿಸಿಕೊಂಡೇನ. ಯಾವಾಗ ತಂಗಿ ನಮ್ಮ ಅತ್ರಿ ಋಷಿ ಹೆಂಡತಿ ಆದಂತ ಅನುಸೂಯ ನೋಡಿ ದುಡಿಸ್ಕೊಂಡಕ್ಕೆ ತ್ರಿಮೂರ್ತಿಗಳಿಗೆ ಸುಮ್ಮ ಹುಡುಗಟ್ಟಿಗೆ ಅನ್ನೋದು
ಕಾತರ ಕಂಠಿ ಅಂದ್ರೆ ಎದಕ್ಕಂದ್ರು ಕವಿಗಳು ಅದಕ್ಕಂದಾರ್ರಿ ಸ್ಥೂಲ ಇದು ಕಾಣಿಸುವಂತದ್ದು ಸ್ಥೂಲ ಮತ್ತು ಇದ್ರೊಳಗೆ ಇದ್ದಂಥದ್ದು ಸೂಕ್ಷ್ಮ ಶರೀರ ಕೆಲಸ ದೊಡ್ಡದು ಮಾಡ್ತದೆ ಯಾಕ ಹೌದ್ ಹೌದ್ರಿಪ್ಪ ನೀ ತಿಳ್ಕೊಂಡಿದಿ ನನ್ನ ಶರೀರ ಇರಲಿಲ್ಲ ಅಂದ್ರೆ ಏನು ಮಾಡ್ತೀನಿ ಎಂದು ಬಾಡಿಗೆ ಮನಿನೇ ಹೌದ್ ಈಗೀಗ ಒಂದು ಅಂಕಿತದ್ರಿ ಬಾಡಿಗೆ ಮನೆ ಇಕ್ಕಿದ ಒಂದು ತಿಂಗಳ ಆದಗಳಿಗೆ ಬಾಡಿಗೆ ಕೊಟ್ಟಿಗೆ ಚಲೋ ಅಂದಂಗೆ ಹೊರಗೆ ಹೋದಂಗ ಹೌದ್ರಿಪ್ಪ ಅವನಿಗೇನು ಕೊಡ್ತಿದ್ದಂಗೆ ಈ ಸದ್ ಸೂರ್ಯ ಚಂದ್ರಾದಿಗಳು ನಮಗೆ ಬೆಳಕು ಕೊಡ್ತಾರ ಹೌದು ಕೊಡ್ತಾರ ಅವ್ರಿಗೆ ಯಾರು ಎಷ್ಟು ರೊಕ್ಕ ಕೊಟ್ಟಾರಪ್ಪ ಬಾಡಿಗೆ ಕೊಟ್ಟಾರ ಹೌದು ಈಗ ಪಂಚಮಭೂತಾದಿಗಳು ಎಷ್ಟೋ ನಿರಂತರವಾಗಿ ಅವು ಕೆಲಸ ಮಾಡ್ಲಕತ್ಯಾವ ಅವಕ್ಕೆ ಎಷ್ಟು ರೊಕ್ಕ ಕೊಟ್ಟಿದಿ ಹೌದು ಬಡಿಗೆ ಭಯಂಕರ ಶಾಣೆ ಏನಪ್ಪ ಭಯಂಕರ ಮಾಡ್ತಾನೋ ಬಡಿತಾನ ಅಂದ್ರೆ ಅವ ಕಟ್ಟಿಗೆ ತಯಾರು ಮಾಡಂಗದಾನ ಅಂದ್ರಿ ಬಡಿಗೆ ಹೌದು ಕಟ್ಟಿಗೆ ತಯಾರು ಮಾಡಕ್ ಬರಂಗಿಲ್ಲ ಕಲ್ಕುಟ್ಟಿಗೆ ನಾವು ಭಯಂಕರ ಕಲ್ಲು ಇದು ಶಾಸಿ ಗಡ ಇದೆಲ್ಲ ತೆಗಿತಾನ ಕರೆ ಕಲ್ಲು ತಯಾರು ಮಾಡೋದ್ರೆ ಬರ್ತದೆ ಅಂದ್ರೆ ಅವನಿಗೆ ಹೌದು ನಿಗಾಗಿಲ್ಲ ಇವೆಲ್ಲ ತಂಗಿ ಆಗಿದ್ದ ಅವನಿಂದಲೇ ಅದಕ್ಕಾಗಿ ಜ್ಞಾನಿಗಳು ಹೇಳ್ತಾ ಇರ್ತಾ ಆಗಂಗ ಆಗ್ಯದ ಜಗವೆಲ್ಲ ಹೌದು ಹೌದ್ರಿ ಅದರಾಗ ನಿಂದೇನು ಪಾಲಿಲ್ಲ ಅಂತ ಹೇಳ್ತಾರ ಅವರು ಹೌದು ಹೌದ್ರಿಪ್ಪ ನೀ ಸೋಮ್ಯನದ ನಂದು ಮನಿ ಅಂತ ಹೇಳಿಕೆ ಭ್ರಾಂತಿ ಬಡದ್ರಿ ಬಾಳಿಗೆರಕ್ಕಿ ಹೌದು ಹೌದು ಭ್ರಾಂತಿ ತೊಂದ್ರಿ ಭ್ರಾಂತಿಯನ್ನು ಬಡದಿಲ್ರಿ ಅಕ್ಕಿಗೂ ಪಕ್ಕ ಗೊತ್ತದ್ರಿ ಗಂಡನೇ ದೇವ್ರ ಗಂಡನೇ ಗುರು ಗಂಡನಿಂದೆ ಜಗತ್ತದೊಳಗೆ ಎಲ್ಲ ಸರ್ವಸ್ವ ಅನ್ನೋದು ಈಗ ಡಪ್ಪು ತಗೊಂಡ್ ಬಂದಾಳಲ್ರಿ ನಮ್ ಕೂಡ ಹಾಡ್ಕಿಗೆ ಬಿಡೆ ಮುರಿಲಾರ ಬಟ್ಟಿಗೆ ಎಣ್ಣೆ ಹಚ್ಚ ಅವ್ರು ರೊಕ್ಕ ಸಂಬಂಧ ಮಾಡ್ಲತ್ತಾರ್ರಿ ಆ ರೊಕ್ಕದ ದಶಿಂದ ಹೌದು ಅದಕ್ಕೆ ಕಾತರ ಕಂಠಿ ಅಂದ್ರಿ ಅದಕ್ಕಂದ್ರು ಅದಕ್ಕಂದಾರ್ರಿ ಈ ಕಾಣಿಸುವಂಥದ್ದು ಮಾತ್ರ ಸ್ಥೂಲ ಶರೀರ ಇದರೊಳಗೆ ಇದ್ದಿದ್ದು ಒಂದು ಸೂಕ್ಷ್ಮ ಅಲ್ಲಿಂದ ಕಾರಣ ಅಲ್ಲಿಂದ ಮಹಾಕಾರಣ ತೂರ್ಯಾತೀತ ಹೌದು ಇಲ್ಲಿ ಹತ್ತದ್ರಿ ಕಾತರ ಕಂಠಿ ಒಳಗೆ ಜೇನ ಹೌದು ಹೌದ್ರಿಪ್ಪ ಅದಕ್ಕೆ ಜ್ಞಾನಿಗಳು ಏನು ಹೇಳಿದ್ರು ಶ್ರೀಗಿರಿ ಸುಕ್ಷೇತ್ರಕ್ಕೆ ಎಂದು ಈ ಪದ್ಯದಲ್ಲಿ ಏನಂತಾರ್ರಿ ಗಿರಿಯ ಶಿಖರ ಅಗ್ನಿ ಮುಖದೊಳಿರುವ ಅಡಕೇಶ್ವರನ ಹಿಂದೆ ಸುರಿಯುವುದು ಅಮೃತ ಪಂಚದಾರಿಗಳು ಶ್ರೀ ಗುರು ಸಿದ್ಧ ಅರಿತು ಸೇವಿಸು ಮರಣ ಇಲ್ಲವೋ ಹೌದು ಹೌದ್ರಿಪ್ಪ ಅರಿತು ಸೇವಿಸತ್ ಹೇಳ್ಯಾರ ಅವ್ರ ಅಜ್ಞಾನದಿಂದ ಅಲ್ಲ ಹೌದು ಹೌದ್ರಿಪ್ಪ ಅಲ್ಲಿ ಹೋಗಿ ಪಾಟ್ನೆ ಇಲ್ಲಿದ ತರಕಾಯ್ತಂದ್ರೆ ನೀವು ಬಿದ್ದಿ ಮಾತು ಮಾಯಾ ಬಾಜಾರದೊಳಗ ಹೌದು ಹೌದ್ರಿಪ್ಪ ಹೋಯ್ತು ಎಲ್ಲ ಮಾಡಿದ್ದು ಅದಕ್ಕೆ ನಾನು ಬಂದಿದ್ದೆ ಇದಕ್ಕಾಗಿ ಅನ್ನುವಂಥದ್ದು ಇಚ್ಛಾ ನಿನ್ನಲ್ಲಿ ಇತ್ತಂದ್ರೆ ಸಟ್ನೆ ಅದರ ಅಮೃತ ನೀನು ಸ್ವೀಕಾರ ಮಾಡಿದೆ ಅಂದ್ರೆ ಸತ್ತು ಸಾಯದಂಗೆ ಇದ್ದು ಇಲ್ಲದಂಗೆ ಜಗತ್ತದೊಳಗೆ ಅಮರಿಗೆ ಹ್ಯಾಂಗ ಮೌಲಾಲಿ ಜಾತ್ರೆ ಮಾಡ್ಕೊಳಕತ್ತಾರಲ್ಲ